ಇನ್ನೊಂದು ಪ್ರಶ್ನೆ ಸರ್, ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಇವೆಲ್ಲವೂ ಕೂಡ ತ್ಯಾಜ್ಯ ವಿಲೇವಾರಿ ಹೇಗ್ ಮಾಡ್ತಾ ಇದ್ರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಇದಕ್ಕೆ ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು GBIಗೆ ಕೊಡಬೇಕು ಅಂತ ಕೂಡ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ. ಅವ್ರು ಸ್ವತಃ ಹೇಗ್ ಮಾಡ್ಕೊಂತ ಇದ್ರೆ ಅಂತ ಗೊತ್ತಿಲ್ಲ. ಅಂತ ಪ್ರಕರಣಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಬಲ್ಕಲ್ಲಿ ಕಸ ಕೊಡುವ ವಿಚಾರವ ಸಂಬಂಧಪಟ್ಟಂತೆ ಏನ್ ನಿರ್ಣಯ ತೆಗೆದುಕೊಳ್ತೀರಾ? ಹೋಟೆಲ್ಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಏನ್ ಸೂಚನೆ ಕೊಡ್ತೀರಿ? ಇವತ್ತು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ, ಆದ್ರೂ ಯಾಕಂದ್ರೆ ಅದ್ರ ಬಗ್ಗೆ ಕಸದ್ದು ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ತು ಈ ಸಬ್ಜೆಕ್ಟ್ ಆದ್ರೂ ನಿಮ್ಗೆ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರಿಂದ ಹೇಳ್ತೇನೆ. ಸುಮಾರು ಬಲ್ಕ್ ಜನರೇಟರ್ಸ್ ಕಾನೂನು ಬಾಹಿರವಾಗಿ, ಇಲ್ಲೀಗಲ್ ಆಗಿ ನಮ್ಮ ಲೋಕಲ್ ಮನೆ ಕಸ ಕಲೆಕ್ಟ್ ಮಾಡೋರ್ ಕೈಗೆ ಕಸ ಕೊಡ್ತಾ ಇದ್ದಾರೆ. ಇದು ಇಲ್ಲೀಗಲ್. ಆದ್ರಿಂದಾನೇ ಕಸ ನಿರ್ವಹಣೆ ಜನಗಳದು ಮನೆ ಬಾಗಿಲಿಗೆ ಹೋಗಿ ಇವ್ರು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದ್ರೆ, ಬಲ್ಕ್ ಜನರೇಟರ್ ಕೂಡ ಇವ್ರ ಕೈಗೆ ಕೊಟ್ಟು ಆ ಇರೋ ಕೆಪಾಸಿಟಿ ಎಲ್ಲ ಬಲ್ಕ್ ಜನರೇಟರೇ ಕೊಟ್ಬಿಟ್ರೆ ಕಸ, ಇನ್ನ ಮನೆಯಿಂದ ಕಸ ಕಲೆಕ್ಟ್ ಮಾಡಕ್ ಆಗದೆ ಅವರು ತಗೊಂಡ್ ಬಂದು ರೋಡ್ ಸೈಡ್ ಅಲ್ಲಿ ಬಿಸಾಕುವಂತದ್ದು ಆಗ್ತಾ ಇದೆ. ಈ ಒಂದು ನೆಕ್ಸಸ್ಗೆ ಕಡಿವಾಣ ಹಾಕ್ತೇವೆ. ಮುಂದಿನ ದಿನ ಹೇಗೆ ಕಡಿವಾಣ ಹಾಕ್ತಿವಿ ಅನ್ನೋದನ್ನು ತಮ್ಮ ಜೊತೆ ಮುಂದಿನ ದಿನ ಹಂಚ್ಕೊಳ್ತೇವೆ. ಹೌದು ಮಾಡ್ಲಿ. ಇಲ್ಲ, ನಾನು ಎಷ್ಟು ದಿನ ಅಂತ ನಾನು ಏನು ಗಡುವು ಕೊಟ್ಟಿಲ್ಲ. ಈಗ ಅವರು ಡೆವಲಪರು ತಪ್ಪಾಗಿದೆ ಅಂತೇಳಿ ಅವರೇ ಮುಂದೆ ಬಂದು ಏನೋ ಅನಾಹುತ ಆಗೋದಕ್ಕೆ ಮೊದಲೇ ಅವರು ನಾವು ಕಟ್ಟಿರೋ ಬಿಲ್ಡಿಂಗ್ ಅನ್ನೇ ತೆಗೆದು ಮತ್ತೆ ಕಟ್ತೀವಿ ಅಂತ ಹೇಳಿದಾಗ ಅವರು ಎಲ್ಲೋ ಒಂದ್ ಕಡೆ ಹಿಂದೆ ಎಚ್ಚರ ತಪ್ಪಿದ್ದಾರೆ. ಆದ್ರೆ ಅರಿವು ಬಂದ ಮೇಲೆ ಇವತ್ತಾದ್ರೂ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಎಲ್ಲ ಬಿದ್ದೋಗಿದ ಮೇಲೇನೂ ಕೂಡ ಎಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದಾವೆ ಬೆಂಗಳೂರಿನಲ್ಲಿ, ಕ್ವಾಲಿಟಿ ಇಲ್ಲದೆ ಕಟ್ಟಿ, ಸರಿಯಾಗಿ ಡಿಸೈನು ಸ್ಟ್ರಕ್ಚರು ನೋಡದೆ ಕಟ್ಟಿ ಬಿದ್ದೋಗಿದ್ದಾವೆ. ಪುಣ್ಯಕ್ಕೆ ಇಲ್ಲಿ ಇದು ಸ್ವಲ್ಪ ಸ್ಟ್ರಕ್ಚರಲ್ ವೀಕ್ನೆಸ್ ಇದೆ ಅಂತ ಡೆವಲಪರೇ ಅರ್ಥ ಮಾಡಿಕೊಂಡು ಅವರೇ ಪರ್ಮಿಷನ್ ತಗೊಂಡು ನಾವೇ ಡೆಮಾಲಿಷನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೇರೆ ಹೊಸ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಮುಂದೆ ಬಂದಿರೋದು ಸಮರ್ಥನೀಯ ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಸಮಾಧಾನಕರ ಅಂತ ಆದ್ರೂ ಹೇಳ್ಬೋದು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ. ಸಾಯಿಲ್ ಟೆಸ್ಟ್ ಅಲ್ಲಿ ರಿಪೋರ್ಟ್ ಫೇಲ್ಯೂರ್ ಬಂದಾಗ NOC ಎಲ್ಲ ಹೇಗೆ ವಿತರಣೆ ಮಾಡೋದು ಕಟ್ಟೋದಕ್ಕೆ ಅನ್ನೋದು ಇಲ್ಲ, ನಾನು ವಿಚಾರಿಸದೆ ಇದನ್ನ. ನಮ್ಮ ಚೀಫ್ ಕಮಿಷನರು ಇಲ್ಲೇ ಇದ್ದಾರೆ. ನಾವು OC ಕೊಡುವಾಗ ಅವರೇ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ನಮ್ಗೆ. ಅದರ ಆಧಾರದ ಮೇಲೆ ನಾವು OC ಕೊಡ್ತೇವೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಅವರೇ ತಗೊಂಡ್ ಬಂದು ಕೊಡ್ತಾರೆ. ಸೊ ಈಗ ಈ ಅನುಭವದ ಹಿನ್ನೆಲೆಯಲ್ಲಿ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಫಿಟ್ನೆಸ್ ಅನ್ನು ಕೂಡ ಸರಿಯಾಗಿ ವೆರಿಫೈ ಮಾಡ್ಕೋಬೇಕು. ಅದನ್ನ ಕಾನೂನಲ್ಲಿ ಏನ್ ಬದಲಾವಣೆ ತರಬೇಕು ವಿಚಾರ ಮಾಡಿ ಅಂತ ಹೇಳಿದ್ದೇನೆ. ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ಮರುಕಳಿಸದ ಹಾಗೆ ಪ್ರಿವೆಂಟಿವ್ ಸ್ಟೆಪ್ಸ್ ಕಡೆಗೆ ಗಮನ ಕೊಡ್ತೇವೆ. ಹೌದು. ಸುಮಾರು ಕಡೆ ನನಗೂ ದೂರುಗಳು ಬಂದಿದೆ. ಫುಟ್ಪಾತ್ ತೆರವಾದ ಮೇಲೆ ಕೆಲವರು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಹೇಳಿದ್ರೆ ಒಳ್ಳೆ ಮಾತಲ್ಲಿ ಹೇಳಿ ನೋಡಿ ನಿಮ್ಮ, ಯಾಕಂದ್ರೆ ಬಡವ್ರದು ಆದ್ರೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ದಮ್ಮಕ್ಕಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಪೆನಲ್ಟಿನೂ ಹಾಕ್ಬೇಕಾಗುತ್ತೆ, ಆಮೇಲೆ ಮೆಟೀರಿಯಲ್ ಸೀಸು ಮಾಡಬೇಕಾಗುತ್ತೆ. ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ರೀತಿ ಪದೇ ಸರ್ಕಾರದ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂಘರ್ಷಕ್ಕೆ ಇಳಿಯಬೇಡಿ, ಸಹಕಾರ ಕೊಡಿ, ನಿಮ್ ಪರವಾಗಿ ನಾವು ಇರ್ತೇವೆ. ಆದ್ರೆ ಸಂಘರ್ಷಕ್ಕೆ ಇಳಿದ್ರೆ ಕಾನೂನಿನ ಕ್ರಮ ಜರುಗಿಸಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ.